ಹಲೋ ಗೈಸ್, ನೋಡಿ ನಮ್ಮದು ಕೋಳಿ ಶೆಡ್ಗೆ ನಾವು ಪೌಲ್ಟ್ರಿ ಮೆಶ್ ಹಾಕೋತಾ ಇದ್ದೀವಿ. ಸೊ ನಾವು ತಂದಿರೋ ಪೌಲ್ಟ್ರಿ ಮೆಶ್ಶು ಎಷ್ಟು ಖರ್ಚು ವೆಚ್ಚ ಬೀಳ್ತು ಮತ್ತು ಎಷ್ಟಡಿ ತಂದಿದ್ದೀವಿ, ಮತ್ತು ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಇದು ಆ್ಯಕ್ಚುಲಿ ಸ್ವಲ್ಪ ಇನ್ಸ್ಟಾಲ್ ಮಾಡಬೇಕಾದ್ರೆ ರಿಸ್ಕ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಈಸಿಯಾಗಿ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಗೈಸ್ ನೋಡಿ, ನಾವು ತಂದಿರೋ ಪೌಲ್ಟ್ರಿ ಮೆಶ್ಶು ಇದು ನೋಡಿ, ಮೇಲಿಂದ ಕೆಳಗಡಿಕೆ ಉದ್ದ ಬಂದ್ಬಿಟ್ಟು 6 ಅಡಿ ಇದೆ. ಇದು ಅಗಲ ಬಂದ್ಬಿಟ್ಟು 130 ಅಡಿ ಬರುತ್ತೆ ಇದು. ಸೊ ನಮ್ಮದು ಇದು ಏನು ಶೆಡ್ದು ಮೆಜರ್ಮೆಂಟ್ ಬಂದ್ಬಿಟ್ಟು 50 ಅಡಿ ಒಂದು ಕಡೆಗೆ, 50 ಅಡಿ ಇನ್ನೊಂದು ಕಡೆಗೆ, ಇದು 15 ಅಡಿ ಬರುತ್ತೆ. ಸೊ ನಮಗೆ ಒಂದು ರೋಲ್ ತಂದಿದ್ದಕ್ಕೆ ನಮಗೆ ಸಾಕಾಗಿದೆ. ಅಂದರೆ ಇಟ್ ಮೀನ್ಸು ಕರೆಕ್ಟಾಗೆ ಫಿಕ್ಸ್ ಆಗಿದೆ. ಸೊ ಇದ್ರದ್ದು ನಮಗೆ ಖರ್ಚು ವೆಚ್ಚ ಬಿದ್ದಿತ್ತು 6,000 ರೂಪಾಯಿ ಬೀಳ್ತು. ಆ್ಯಕ್ಚುಲಿ 6,500 ಹೇಳಿದ್ರು. ಸೊ ನಾವು ಸ್ವಲ್ಪ ನೆಗೋಷಿಯೇಬಲ್ ಮಾಡಿ ಅಂದಕ್ಕೆ 6,000 ರೂಪಾಯಿ ಬೀಳ್ತು. ನೋಡಿ, ನಾನು ಕಾಸು ಕೊಟ್ಟು ತಂದಿರೋದು ನನಗೆ ಯಾಕೋ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನಿಸ್ತೈತೆ. ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಇವತ್ತು ಆಳುಗಳೆಲ್ಲ ಬಂದುಬಿಟ್ಟಿದ್ರು ಮತ್ತು ಅರ್ಜೆಂಟ್ ಇತ್ತು. ಸೊ ಅದಕ್ಕೇ ತಂದೆ. ಸೊ ದಯವಿಟ್ಟು ನಮ್ಮ ರೈತರುಗಳು ಯಾವುದೇ ಒಂದು ವಸ್ತುಗಳನ್ನ ತಗೋಬೇಕಾದ್ರೆ ದಯವಿಟ್ಟು ಒಂದಲ್ಲ 2 ಶಾಪಲ್ಲಿ ವಿಚಾರ ಮಾಡಿ ಎನ್ಕ್ವೈರಿ ಮಾಡಿ ಯಾಕೆ ತಗೋತೀನಿ ಅಂದರೆ, ಸೊ ನಾನು ಇದಕ್ಕೇನೆ ನೋಡಿ ನನಗೇನೆ ಅನ್ನಿಸ್ತಾ ಇದೆ. ಸೊ ಜಾಸ್ತಿ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಬಟ್ ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಸೊ ಅದರಿಂದ ನಾನು ಜಾಸ್ತಿನೇ ಕೊಟ್ಟು ನಾನು ತೊಗೊಂಬಂದೆ. ಮತ್ತು ಕ್ವಾಲಿಟಿ ಇವಾಗ ನೋಡಿ, ಈ ಮೆಶ್ದು ಕ್ವಾಲಿಟಿ ಬೇರೆ ಇರುತ್ತೆ. ನೀವೇನಾದ್ರು ಕಮ್ಮಿ ಪ್ರೈಸ್ ಹೇಳ್ತಾರಲ್ಲ, ಕಮ್ಮಿ ಪ್ರೈಸ್ ಹೇಳ್ತಾರೆ ಅಂದ್ಬಿಟ್ಟು ಸುಮ್ಮನೆ ಪರ್ಚೇಸ್ ಮಾಡಿಬಿಟ್ರೆ ಅದ್ರದ್ದು ಕೂಡ ಕ್ವಾಲಿಟಿ ವೇರಿಯೇಷನ್ ಇರುತ್ತೆ. ಸೊ ನೀವು ಅದರಿಂದ ಕ್ವಾಲಿಟಿ ಚೆಕ್ ಮಾಡಿಕೊಂಡು 2-3 ಅಂಗಡಿನಲ್ಲಿ ವಿಚಾರ ಮಾಡಿನೇ ಸೊ ಇದನ್ನು ತೊಗೊಳ್ಳಿ. ಬನ್ನಿ, ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂದ್ಬಿಟ್ಟು ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಗೈಸ್ ನೋಡಿ, ಇದನ್ನು ನೀಟಾಗಿ ಈ ಥರ ನೋಡಿ ಟಾಕ್ ಹಾಕೊಂಬಿಟ್ಟು, ಅಂದರೆ ತಂದಿನಲ್ಲಿ ಬೈಂಡಿಂಗ್ ವೈರಲ್ಲಿ ನೀಟಾಗಿ ಕಟ್ಕೊಂಬಿಟ್ಟು ನೋಡಿ, ಈ ಥರ ಇದು ಆ್ಯಕ್ಚುಲಿ ನೋಡಿ ಹಿಂಗೆ ಏರುಪೇರು ಇದೆಯಲ್ಲ, ಏರುಪೇರು ಇರಬಾರ್ದು. ನೀಟಾಗಿ ಆ ಮೂಲೆಯಲ್ಲಿ ಹಿಡ್ಕೊಂಡು ನೀಟಾಗಿ ಹಿಂಗೆ ಎಳೆದ್ರೆ ಸೊ ಸ್ಟ್ರೈಟಾಗಿ ಬರುತ್ತೆ. ಸ್ಟ್ರೈಟಾಗಿ ಬಂದಾಗ ನೋಡಿ ಹಿಂಗೆ ಮೇಲ್ಗಡೆ ಇಲ್ಲಿ ಬೈಂಡಿಂಗ್ ವೈರ್ ಹಾಕಿ ನೋಡಿ ಈ ಥರ ಕಟ್ಕೊಂಬಿಡ್ರಿ. ಸೊ ಈ ಥರ ಕಟ್ಕೊಂಡ್ರಿ ಅಂದರೆ ಬಿಗಿ ಬರುತ್ತೆ. ಸೊ ನೀವು ಈ ಕಡೆಯಿಂದನೂ ಕೂಡ ಎಳ್ದು ಕಟ್ಕೋಬೇಕು, ಮೇಲ್ಗಡೆಗೂ ಕೂಡ ಎಳ್ದು ಕಟ್ಕೊಬೇಕು. ಸೊ ಆಫ್ಟರ್ ಕೆಳಗಡಿಕೆ ಇಲ್ಲಿ ನೋಡಿ ನಾವು 2 ಅಡಿ ಗೋಡೆ ಹಾಕ್ಕೊಂಡಿದ್ವಲ್ಲ, ಆ ಗೋಡೆಗೆ ನೋಡಿ ಈ ಥರ ಸ್ಟೀಲ್ ಮಳೆ ತಂದುಬಿಟ್ಟು ನೋಡಿ ಹಿಂಗೆ ಡೈರೆಕ್ಟಾಗಾದರೂ ಹೊಡಿಬೋದು. ಇಲ್ಲಾಂದರೆ ಅರ್ಧ ಹೊಡೆದ್ಬಿಟ್ಟು ನೋಡಿ ಈ ಥರ ಪ್ಲಾಸ್ಟಿಕ್ದು ಇಲ್ಲಾಂದ್ರೆ ಏನಾದ್ರೂ ಗಟ್ಟಿ ಒಂದು ಶೀಟ್ ಥರ ಇರೋದನ್ನ ಇಲ್ಲಿ ಕೊಟ್ಬಿಟ್ಟು ಇದನ್ನ ಅದಕ್ಕೆ ಬೆಂಡಾದರೂ ಮಾಡ್ಬಿಡು. ಈ ಥರ ಬೆಂಡ್ ಮಾಡಿಬಿಟ್ರೆ ಸೊ ನೋಡಿ ಈ ಥರ ನೀಟಾಗಿ ಕೂತ್ಕೊಳ್ಳಿ. ಇದು ಆ್ಯಕ್ಚುಲಿ ಇನ್ನೂ ಸ್ಟ್ರೈಟ್ ಮಾಡಬೇಕು. ಸೊ ನೋಡಿ ಈ ಥರ ನೀಟಾಗಿ ಕೂತ್ಕೊಳ್ಳುತ್ತೆ ಇದು ಪೌಲ್ಟ್ರಿ ಮೆಶ್ಶು. ನಿಮಗೆ ಆವಾಗ ಯಾವ್ದಾರು ಇವನ್ ಮರಿಗಳಾಗಲಿ, ಇವನ್ ಯಾವುದೇ ವಿಷ ಜಂತು ಆಗಲಿ ಒಳಗಡೆ ಬರೋದಕ್ಕೆ ಚಾನ್ಸ್ ಆಗೋದಿಲ್ಲ. ನೋಡಿ ಈ ಥರ ಸ್ವಲ್ಪ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ನೋಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ 100% ನೀಟಾಗಿ ಬರುತ್ತೆ. ಐಡಿಯಾ ಇರಬೇಕಷ್ಟೇ ಇನ್ಸ್ಟಾಲ್ ಮಾಡೋದಕ್ಕೆ ಗೈಸ್. ಮತ್ತು ನೋಡಿ ಪೌಲ್ಟ್ರಿ ಮೆಶ್ ಇದೆಯಲ್ವಾ, ಇದರಲ್ಲಿ ಆ್ಯಕ್ಚುಲಿ ಇವಾಗ 2 ಥರ ಬಂದೈತೆ. ಒಂದು ನೋಡಿ ಈ ಥರದ್ದು, ಇದು ಲೋ ಬಜೆಟ್ ಪೌಲ್ಟ್ರಿ ಮೆಶ್ ಇದು. ನಾವು ಆ್ಯಕ್ಚುಲಿ ಇದ್ರ ಮೇಲೆ ಏನು ಮಾಡ್ಕೊತೀವಿ ಅಂದರೆ ಇನ್ನೊಂದು ಲೇಯರು ಶೇಡ್ ನೆಟ್ ಬರುತ್ತಲ್ವ, ಗ್ರೀನ್ ಮಾಡ್ತಾರ. ಸೊ ಅದನ್ನು ಶೇಡ್ ನೆಟ್ನೇ ನಾವು ಬಿಟ್ಕೊಂಡ್ಬಿಡ್ತೀವಿ. ಯಾಕಂದರೆ ಕೋಳಿಗಳಿಗೆ ಆ್ಯಕ್ಚುಲಿ ಚಳಿ ತಡೆಯೋದಿಲ್ಲ. ಸೊ ಅದರಿಂದ ಏನು ಮಾಡ್ತೀವಿ ನಾವು, ಇದ್ರ ಮೇಲ್ಗಡೆ ಒಂದು ಶೇಡ್ ನೆಟ್ಟೇ ಬಿಟ್ಕೊಂಡ್ಬಿಡ್ತೀವಿ. ಸೊ 2 ಲೇಯರ್ ಬರುತ್ತಲ್ವ, ಅದಕ್ಕೆ ಫುಲ್ ಕ್ಲೋಸ್ ಆಗುತ್ತೆ. ಇನ್ನೊಂದು ಇದಕ್ಕಿಂತ ಸ್ವಲ್ಪ ಕ್ವಾಲಿಟಿದು ಏನಾದರೂ ಯಾರಿಗಾದರೂ ಬೇಕು ಅಂದರೆ ಇವಾಗ ಲೇಟೆಸ್ಟ್ ಬಂದೈತೆ. ಯಾವ ಥರ ಅಂದರೆ ನೋಡಿ, ಇನ್ನು ಸ್ವಲ್ಪ ತಂತಿ ಸೈಜು ದಪ್ಪತಿರುತ್ತೆ. ಇದ್ರ ಮೇಲ್ಗಡೆ ಪ್ಲಾಸ್ಟಿಕ್ ಲೇಯರ್ ಬಂದಿರುತ್ತೆ. ಸೊ ಪ್ಲಾಸ್ಟಿಕ್ ಲೇಯರ್ ಬಂದಿರೋದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಿಮಗೆ ಅದನ್ನ ಹಾಕೋದ್ರಿಂದ ಬೆನಿಫಿಟ್ ಏನಂದರೆ ಲೈಫ್ ಜಾಸ್ತಿ ಬರುತ್ತೆ ಒಂದು, ಮತ್ತು ಬೇಗ ತುಕ್ಕಿಡಿಯೋದಿಲ್ಲ. ಸೊ ಅದು 100% ಲೈಫ್ ಬರುತ್ತೆ. ಅದನ್ನು ಕೂಡ ಹಾಕ್ಸ್ಕೊಬೋದು. ಕಮ್ಮಿ ಲೋ ಬಜೆಟಲ್ಲಿ ಫಸ್ಟು ನಾವು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ನೀವು ಆರಾಮಾಗಿ ಈ ಥರ ಪೌಲ್ಟ್ರಿ ಮೆಶ್ನ ಇನ್ಸ್ಟಾಲ್ ಮಾಡ್ಕೊಬೋದು. ನಾವು ನೋಡಿ 6,000 ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಟೋಟಲಿ 50 ಅಡಿ ಉದ್ದ ಮತ್ತು 15 ಅಡಿ ಅಗಲ ಇರೋ ಒಂದು ಕೋಳಿ ಶೆಡ್ಗೆ ನಾವು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ಲೋ ಬಜೆಟಲ್ಲಿ ಆಗುತ್ತೆ ಇದು. ಸೊ ಯಾರಾದ್ರೂ ಕೋಳಿ ಶೆಡ್ ಮಾಡೋರು ಇದ್ದರೆ ನೋಡಿ ಈ ಥರ ಇದನ್ನು ಪೌಲ್ಟ್ರಿ ಮೆಶ್ನ ಗೋಡೆ ಹಾಕೋದಕ್ಕಿಂತ ಬೆಸ್ಟು ಪೌಲ್ಟ್ರಿ ಮೆಶ್ ಹಾಕ್ಕೊಂಬಿಟ್ರೆ ಕಮ್ಮಿ ಖರ್ಚಲ್ಲಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು MS ಫಾರ್ಮರ್ಸ್ ಇದೆ ಯೂಟ್ಯೂಬ್ ಚಾನಲ್ಲು. ಸೊ ಅದರಲ್ಲಿ ನೀವು ಲಾಗಿನ್ ಆದರೆ ಅದರಲ್ಲಿ ನೀವು ಇದ್ರದ್ದು ಯಾವ್ಯಾವ ಥರ ಇನ್ಸ್ಟಾಲ್ ಮಾಡಿರೋದು, ಯಾವ್ಯಾವ ಥರ ಮಾಡಬೇಕು ಟೋಟಲಿ ವಿಡಿಯೋ ನಾನು ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡ್ಕೋಬೋದು.